ಪತ್ರಕರ್ತರಿಗೆ ಧಮಕಿ ಹಾಕಿರುವುದನ್ನು ಖಂಡಿಸಿ ಮನವಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ನಡೆದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಭಾಗಿಯಾಗಿದ್ರು. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಕಾಗೆ ಸಮ್ಮುಖದಲ್ಲಿ ವಿಡಿಯೋ ಮಾಡಿರುವ ಅವರ ಬೆಂಬಲಿಗ ಸಂತೋಷಿ ಚುರುಮೂಲೆ ಎಂಬ ವ್ಯಕ್ತಿ ಮಾಧ್ಯಮದವರ ವಿರುದ್ಧ ಮಾತನಾಡಿ ಧಮಕಿ ಹಾಕಿರುವ ವಿಡಿಯೋ ಹರಿಬಿಟ್ಟಿದ್ದು ವೈರಲ್ ಆಗಿದೆ. ಇನ್ನು ಶಾಸಕ ರಾಜು ಕಾಗೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಮಾಧ್ಯಮದವರು ತಮ್ಮ ಬಗ್ಗೆ ಬೇರೆ ದೃಷ್ಟಿಯಿಂದ ವರದಿ ಮಾಡಿದರೆ ಅವರ ಮನೆಗೆ ಹೋಗಿ ಕೈಕಾಲು ಮುರಿಯುವುದಾಗಿ ಬೆದರಿಕೆ ಜೊತೆಗೆ ಧಮಕಿ ಹಾಕಿದ್ದಾನೆ. ಮಾಧ್ಯಮ ಅಂದ್ರೆ ಏನು, ಒಬ್ಬ ಪತ್ರಕರ್ತ ಅಂದ್ರೆ ಏನು ಎಂಬ ಸಾಮಾನ್ಯ ಪ್ರಜ್ಞೆ ಇಲ್ದಿರುವ ಈ ವ್ಯಕ್ತಿ ಪತ್ರಕರ್ತರ ವಿರುದ್ಧ ತನ್ನ ನಾಲ್ಗೆ ಹರಿಬಿಟ್ಟಿದ್ದಾನೆ. ಇನ್ನು ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷಿ ಚುರುಮುಲಿಯನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಂಡು ಪತ್ರಕರ್ತರ ಭದ್ರತೆಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಪತ್ರಕರ್ತರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಂತೋಷ್ ಚುರುಮುಲೆ, ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ, ಒಂದು ದಲಿತರ ಪರವಾಗಿ, ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ, ಎಲ್ಲ ಏನು ಜಾತಿ ಜನಾಂಗ ಯಾವುದೇ ಇರಲಿ, ಯಾವುದೇ ಒಂದು ರಾಜಕಾರಣಿ ಇರಲಿ, ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೋಬೇಕು. ಚುರುಮುಲೆ, ಯಾಕಂದ್ರೆ ನೀನು ಕಾಲು ಕೈ ಮುರಿತೀನಿ ಅಂತ ತಿಳಿದಿ, ನಾನು ಕಾಲು ಕೈ ಮುರಿದಿಲ್ಲ, ನನ್ನ ಅಡಿಗೆ ತೆಗೆದ್ಬಿಡ್ತೀನಿ, ನಾನು ಫಸ್ಟ್ ಅಡಿಗೆ ತೆಗೆದ್ಬಿಡ್ತೇನೆ, ನಮ್ಮ ಮಾತಾಡ ನನ್ನ ಅಡಿಗೆ ತೆಗಿತೆ. ಯಾಕಂದ್ರೆ ಒಬ್ಬ ರಾಜು ಕಾಗೆ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರೆ, ಅವರು ಏನು ಅವರ ಸಮ್ಮುಖದಲ್ಲಿ ಅವರು ನಿನ್ನ ಒಂದು ಹೇಳ್ತಾರೆ, ಇಲ್ಲ ನಾನು ಸೆಲ್ಫಿ ತಗೋತಾ ಇದ್ರು ಅಂತ. ಸೆಲ್ಫಿ ತಗೊಳ್ಳೋ ಮುಂದೆ ಡೋಳು ಬಾರ್ಸಾಕತ್ತಿದ್ರು, ಡೋಳು ಬಾರ್ಸೋ ಮುಂದೆ ಅವ್ನು ಏನ್ ಮಾತಾಡ್ತಾ ಇದ್ದಾನಂತ ಸ್ಪಷ್ಟ ಕೇಳ್ತಾ ಇದ್ದಾನೆ. ಅದು ಅಲ್ಲದೆ ಅವ್ರು ಅಂತ ಹೇಳ್ತಾ ಇದ್ದಾನೆ, ಇಲ್ಲ ಅವ್ನು ಚುರುಮುಲೆ ಕೆಟ್ಟ ಮಾತಾಡ್ತಾ ಇದ್ದಾನೆ ನೋಡ್ರಿ ಅಂತ ಹೇಳಿದ್ರು ನಪ್ಪು ಅಂತ ನಿಂತಿದ್ದಾನೆ. ನಿನ್ನೆ 6 ನಿಮಿಷಕ್ಕೆ ಒಂದು ಸುದ್ದಿ ತಿಳಿಸ್ತಾನೆ, ಇಲ್ಲ ತಪ್ಪಾಗಿದೆ, ಅವ್ನು ಮಾನಸಿಕ ಸ್ಥಿತಿ ಇದ್ದಾನೆ ಅಂತ. ಆ ಮಾನಸಿಕ ಸ್ಥಿತಿ ಇದ್ರೆ ರಾಜು ಕಾಗೆ ಅವರೇ ಅವ್ನು ಹೋಗಿ ಮೊದಲು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತಾರೆ. ಧಾರವಾಡದಾಗಿತ್ತು, ಈಗ ದಾವಣಗೆರೆಗೆ ಹೋಗಿದೆ. ಅವನ್ನ ಮೊದಲೇ ಸೇರಿಸುವಂತ ಕೆಲಸ ಮಾಡಿ. ಇಲ್ಲಿ ತಂದ್ರೆ ನಮ್ಮ ರಾಜ್ಯದ ಏನು ಪತ್ರಕರ್ತರು ಇದೀವಿ, ಡಿಜಿಟಲ್ ಇರ್ಬೋದು, ಮಾಧ್ಯಮ ಇರ್ಬೋದು, ಪತ್ರಿಕಾ ಇರ್ಬೋದು, ಎಲ್ಲರೂ ನಾವು ಕೂಡಿಕೊಂಡು ಒಂದು ದಿವಸ ನಾವು ಏನು ಅಥಣಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ಆತನ ನಾಡಿಗೆನ ಕೊಯ್ ಬಿಡ್ತೀವಿ. ಡೈರೆಕ್ಟ್ ಆಗಿ ಏನ್ ಪ್ರಕರಣ ದಾಖಲು ಮಾಡ್ತೀರಿ ಮಾಡ್ರಿ, ನಾವು ನೋಡ್ಲಿಕ್ಕೂ ಕೂಡ ಸದಸ್ಯದಲ್ಲಿ. ಅದಕ್ಕೆ ನಾ ಈ ವಿಷಯನ ಖಂಡಿಸ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು.